ಹಾಗೆ ಜೋಳ ಹಸ್ಮ ಇಟ್ಟು ಎಲ್ಲ ಕ್ಲೀನ್ ಅಟ್ಟ ಕಸ ಗುಡ್ಸ್ಕೊಂಬಂದು ಹಪ್ಪಳ ಕರ್ದು ಆಕಿನೂ ಊಟ ಮಾಡ್ಯಾಳ. ತುಪ್ಪ ರೊಟ್ಟಿ ಬೆಲ್ಲ ಹಪ್ಪ ಹಾಕೊ ಊಟ ಮಾಡಿಲ್ಲ. ಹಾಕೊಂಡುಂಡಿಲ್ಲ ಊಟ ಆಯ್ತು. ಹೆಂಗಿದೆ ಹಪ್ಪ? ಹಾಂ ಹೆಂಗಿದೆ ಹಪ್ಪ? ಏನು ಯಾಕೆ ಸೈಲೆಂಟಾಗಿ ಮಸ್ತಿದೆ ಒಟ್ಟು ತುಂಬೈತೀರೇನ? ಏನರ ನೋಡಿ ಉಣ್ಬೇಕು ತುಪ್ಪ ಹಾಕೊಂಡು ಒಂದೆರಡು ಉಂಡು ಇನ್ನೊಂದು 4 ಹಪ್ಪ ತಿನ್ಕೆ ಹೋಮ್ವರ್ಕ ಬರೆಯಾಕೆ ಇಟ್ಟ. ಸ್ನೇಹಿತರೆ ಇಷ್ಟು ಪಿಕ್ಕು ಹಾಕ್ಬೇಕಂತೇಳಿ ನಾನು ಕೂಡ ಕಸ ಗುಡ್ಸಿನಿಟ್ಟು ಇನ್ನು ಅಡುಗೆ ಮನೆ ಎಲ್ಲ ಬಾಳೆ ಡಬ್ಬ ಹಾಕ್ಬೇಕು ಕಸ 4 ತಿನ್ಕೇರಿ ಬರೀ ಈಗ ಸ್ನೇಹಿತರೆ ಇಷ್ಟು ಪಿಕ್ಕು ಹಾಕ್ಬೇಕು. ಪಿಕೋ ಮಿಷನ್ ಜಾಯಿಂಟ್ ಮಾಡಬೇಕು. ಇದನ್ನು ತೆಗ್ದೀನಿ ರೀ. ಅಂಗಳೂ ಕಸ ಗುಡ್ಸಿನಿಟ್ಟು ಕಸ ಹುಡುಗಿನ ನೋಡಿ ಮನೆ ಅನ್ನಂಗಿದ್ದಿಲ್ಲ. ಸಂಜೆ ಕಸ ಹುಡುಗಲೇಬೇಕು ಸ್ನೇಹಿತರೆ. ಇವಾಗ ಮುತ್ತೆಗೆ ಒಂದು ಕಪ್ ಚಹಾ ಮಾಡ್ತೀನಿ. ಚಹಾ ಮಾಡಿ ಮುತ್ತೆ ಹೋಗಿ ಅಂತೀನಿ. ಜೋಳ ಹಸ್ಮ ಹಾಕಿ ನೋಡಿ ಇಲ್ಲಿ ಸಲ ಜಾಸ್ತಿ ನೋಡಿ 3 ಪಡಿ ಜೋಳ ಹಸ್ಮ ನೋಡಿ 2 ಪಡಿ ಹಾಕ್ಸಂಬರ್ದೆ ಇರಲಿ ಬಿಡು. ಮತ್ತು ಆ ಕಡೆ ಶ್ರಾವಣಿ ಸ್ಕೂಲ್ಗೆ ಗೊತ್ತಾ ಹಿಟ್ಟು ಬೇಕೆ ಸ್ನೇಹಿತರೆ. ರೊಟ್ಟಿನೇ ಬೆಸ್ಟ್ ಅನ್ನಿಸ್ತು ಅಂದ್ ನೋಡಿ. ಯಾಕಂದ್ರೆ ರೊಟ್ಟಿ 1 ಅರ್ಧ ಕಟ್ಟಿದೆ ಉಂಡು ಬಂದಾಗ ಉಂಡಿಲ್ಲ ಶ್ರಾವಣಿ. ಈಗ ಮಿಷನ್ ಜೋಡಿಸ್ಬೇಕು. 1 ಕಪ್ಪು ಚಹಾ ಮಾಡೋಕೆ ಇಟ್ಟು ಸ್ನೇಹಿತರೆ. 1-2 ಬಾಂಡೆ ಅದಾವೆ. ಬಾಂಡೆ ತಿಕ್ಕಲ್ಲಿ ಇವಾಗ ನಾಳೆ ಮುಂಜಾನೆಗೆ ರೀ ಏನಿದ್ದು ಈ ಬಾಂಡೆ ಸೆಟ್ ಮಾಡಿ ಬಾಂಡೆ ತುಂಬಿಡಬೇಕು. ಇಟ್ಟು ಕಸ ಗುಡಿಸ್ಬೇಕು ಸ್ನೇಹಿತರೆ. ಕಸ ಗುಡಿಸ್ಬೇಕು. ಡಬ್ಬಿ ಬ್ಯಾಡ ಬಿಡ ಅಂತ ಡಬ್ಬಿ ಹಾಗೆ ಇಟ್ಟು ನೋಡಿ ತಂದು ತಿಕ್ಕಿ ಮ್ಯಾಲೆ ಡಬ್ಬಕ್ಕೆ ಬಿಡ್ತೀನಿ ಸ್ನೇಹಿತರೆ. ಅಷ್ಟು ಬಾಂಡೆ ಡಬ್ಬಕ್ಕೆ ಬಾಂಡೆ ಅದು ಗೊಳೆ ಮಾಡಿದೆ. ಶ್ರಾವಣಿ ಬುತ್ತಿ ಡಬ್ಬಿ ಇಟ್ಟು ಅದೊಂದು ಡಬ್ಬಿ ಎಷ್ಟ್ರ ಆಯ್ತು ಕಟ್ಟಾಕ ಚಿಂತಿಲ್ಲ ರೀ. ನಾಳೆಗೆ ಶ್ರಾವಣಿ ಸ್ಕೂಲ್ ಹೋದ್ಮೇಲೆ ತಿರ್ಕೊಂಡು ನೋಡಿ. ಈಗ ಯಾವಾಗ ಆಗಲ್ಲ ಸ್ನೇಹಿತರೆ. ಈ ಕಡೆ ಚಹಾ ಕುದಿಯಾಕತ್ತೈತೆ. ಮುತ್ತೆ 1 ಕಪ್ ಚಹಾ ಸೋಸ್ಕೊಟ್ಟು ಇದಿಟ್ಟು ಅಡುಗೆ ಮನೆ ಕಸ ಗುಡಿಸ್ತೀನಿ. ಅಷ್ಟು ಪಿಕ್ಕು ಹಾಕ್ತೀನಿ ಸ್ನೇಹಿತರೆ. ಶ್ರಾವಣಿ ಹೋಮ್ವರ್ಕ್ ಬರೆಯಾಕತ್ತಾಳ. ಬನ್ನಿ ನೋಡಿ ಸ್ನೇಹಿತರೆ. ಚಹಾ ಸೋಸ್ಕೊಟ್ಟಿನಿ. ಶ್ರಾವಣಿ ಹೋಗಿ ಕೊಟ್ಟು ಬರ್ತಾಳೆ. ಇವಾಗ ನಾನು ಚಹಾ ಕೊಟ್ಟು ಕಸ ಹೊಡಿ ಪಿಕ್ಕು ಹಾಕಾಗ ಮತ್ತೆ ಸಿಗ್ತೀನಿ. ಅದನ್ನು ಮಿಷನ್ ಜಾಯಿಂಟ್ ಮಾಡ್ಕೋಬೇಕು ರೀ. ಇದಿಟ್ಟು ಕಸ ಹುಡುಗಿಂದ ತಳಗಸ ಮುಗಿತಾವೆ. ಮತ್ತು ಅವಿಷ್ಟು ಪಿಕ್ಕು ಹಾಕಿ ಮತ್ತು ದೇವ್ರ ಮುಂದೆ ದೀಪ ಹಚ್ಬೇಕು. ಪಿಕ್ಕು ಹಾಕ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಇಷ್ಟು ಕಸ ಗುಡಿಸಿದೆ. ಮಿಸ್ಸೆ ಬಾಂಡೆದವ್ರಿ ಯಾಕೆ ಇರ್ಲಾಕ ಸ್ನೇಹಿತರೆ. ಮತ್ತು ನಾನು ಚಹಾ ಮಾಡಿ ಮುತ್ಯಾಗ ಕೊಟ್ಟೆ. ಮತ್ತು ಬಟ್ಟೆ ಬಂದರು. ಒಬ್ರು ಅಂಟಿಯರು ಕುಂತಿದ್ರು ಮೊದಲ ಬಟ್ಟೆ ಬಂದು ಅವ್ರಿಗೆ 1 ಕಪ್ ಕೊಟ್ಟಿದ್ದೆ. ಐನ 2 ಅಕ್ಕಾರು ಬಂದರು. ಪಾಪ ಅವ್ರು ಕುಂದಿರ್ಸಿ ಒಬ್ರಿಗೆ ಕೊಟ್ಟು ಇಬ್ಬರು ಬಿಟ್ಟರೆ ಹೆಂಗೆ ಸಿಟ್ಟಾಗುತ್ತೆ ಅಂತೇಳಿ ಮತ್ತು ಚಾಕಿಟ್ಟೆ. ಮತ್ತು ಅವ್ರಿಬ್ರಿಗೆ 2 ಕಪ್ ಕೊಟ್ಟೆ ಸ್ನೇಹಿತರೆ. ಬಟ್ಟೆ ಕೊಟ್ಟೆ. ಮತ್ತು 1 ಕಪ್ ಕೊಟ್ಟು ಉಳಿತು. ನಾನೇ ಕಾಸು ಒಂದು ಕೊಡ್ರಿ ಅಂತಂದು ಕಾಸಾಗಿ ಇಟ್ಟು ಸ್ನೇಹಿತರೆ. ಏನೇನು ವ್ಯಾಪಾರ ಆತಂದ್ರೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ತೋರಿಸ್ತೀನಿ ನಿಮ್ಗೆ. 3 ಪತ್ಲ ಶೇಲ್ ಅದು ರೀ. 1 ದಡಿ ಸೀರೆ ಶೇಲ್ ಆಯ್ತು. 3 ಜಂಪಾರ ಶೇಲ್ ಅದು ನೋಡಿ. ಇನ್ನೇಗ ಚಲೋ ಆಯಿತು ಸ್ನೇಹಿತರೆ ವ್ಯಾಪಾರ. ಇಂಥವು 2 ಸೀರೆ ಶೇಲ್ ಅದು ಸ್ನೇಹಿತರೆ. ಇಂಥವು 1 ಸೀರೆ ಶೇಲ್ ಆಯ್ತು. 3 ಪತ್ಲ ಈಗ ಇಂಥದ್ದು 1 ಸೀರೆ ಶೇಲ್ ಆಯ್ತು ಸ್ನೇಹಿತರೆ. ಇಂಥ 1 ಸೀರೆ ಶೇಲ್ ಆಯ್ತು. ಇನ್ನೂ 3 ಉಳ್ದಾರೆವು. ಮತ್ತು ಇಂಥ ಗೋಲ್ಡನ್ ಕಲರ್ 3 ಬ್ಲೌಸ್ ಅದು ನೋಡಿ. ಇವು 50 ರೂಪಾಯ್ಗೆ ಒಂದು 3 ಬ್ಲೌಸ್ ಅದು ಬಂದಂಗೆ ವ್ಯಾಪಾರ ಆಗುತ್ತೆ ಸ್ನೇಹಿತರೆ. ಆದಾಗ ಸ್ವಲ್ಪ ಚಲೋ ಆಯಿತು. ಅದು ಸೀರೆ 900 ರೂಪಾಯಿ ರೀ. ಅದು ದಡಿ ಸೀರೆ ಅದು 1050 ಇದು 3 ಪತ್ಲ 900 1950 ರೂಪಾಯಿ ವ್ಯಾಪಾರ ಆಯ್ತು ನೋಡಿ. 50 ರೂಪಾಯಿ ಕಡಿಮೆ 2000 ರೂಪಾಯಿ ವ್ಯಾಪಾರ ಆಗೈತೆ. ನನ್ನ ಕೈ ಬರೀ 500 ರೂಪಾಯಿ ಕೈ ಸ್ನೇಹಿತರೆ. ಉಳ್ಕೆ ಒಟ್ಟು ಉದ್ರಿ ಏನು ಮಾಡೋಕ್ಕಾಗಲ್ಲ. ಊರಂತ ಕೊಳ್ಳೇಬೇಕು ಸ್ನೇಹಿತರೆ. ಉದ್ರಿ ಪದ್ರಿ ಎಲ್ಲ ನಡೀತೈತೆ ನೋಡಿ. ಉದ್ರಿ ಇಲ್ಲಾಂದ್ರೆ ಆಗಲ್ಲ. ನಾನು ಏನು ನೋಡ್ತೀಯಮ್ಮ ಹೋಮ್ವರ್ಕ ಬಂದು ನನ್ನ ಕೆಲಸ ನಾನು ಮಾಡ್ತಿರ್ತೀನಿ. ಸದ್ಯ ಚಹಾ ಕುಡಿತೀನಿ ರೀ. ಮುತ್ತೆ ಗಿರ್ನಿಗ್ಯಾನ ಮುತ್ತೆ ಎಲ್ಲಿಗ್ಯಾನ ಚಹಾ ಕುಡ್ದೋದೇನು ಗಿರ್ನಿಗೆ ರೀ. ಹಾಕ್ಸಂಬರ್ತೀನಿ ಅಂದ ಹಾಕ್ಸಂಬ ಮುತ್ತೆ ಅಂತಂದೆ ಗಿರ್ನಿಗೆ ಹೋದ. ಇವಾಗ ಸ್ನೇಹಿತರೆ ನಾನು ಏನು ಮಾಡ್ತೀನಿ ಚಹಾ ಕುಡಿದು ಪಿಕೋ ಮಿಷನ್ ಜಾಯಿಂಟ್ ಮಾಡಬೇಕು. ಬನ್ನಿ ದೇವ್ರ ಮುಂದೆ ದೀಪ ಹಚ್ಚಬೇಕು. ಶ್ರಾವಣಿಯರ ಹಸ್ತ ಮಾಡ್ತಾರೆ ದೇವ್ರ ಮುಂದೆ ದೀಪ ನೋಡೋಣ. ಮತ್ತು ಇನ್ನು ಮಾಲ್ ಇನ್ನೂ ಸ್ವಲ್ಪ ಐತಿ. ಮಾಲೆಲ್ಲ ಖಾಲಿ ಆಗಿಲ್ಲ. ಬಟ್ಟೆ ತರಕ್ಕೆ ಹೋಗ್ಬೇಕು ಸ್ನೇಹಿತರೆ. ಇನ್ನೂ ಸ್ವಲ್ಪ ಐತಿ ಮಾಲು. ಎಷ್ಟು ಹೋಗುತ್ತೆ ಹೋಲ್ರಿ. ಹೋದ ಟೋಲಿ ದಟ್ಟಿರಲಿ. ನಾ ಒಂದು 1.5 ತಿಂಗಳು 1 ತಿಂಗಳು 1.5 ತಿಂಗಳು ಮಾಲ್ ಹಾಕಲ್ರಿ. ಎಷ್ಟು ಖಾಲಿ ಆಗಲಿ. ಇದೆಲ್ಲ ಪತ್ಲುಗಳು ಎಲ್ಲ ನೈಟಿಗಳು ಒಂದಿಷ್ಟು ಮಾಲ್ ಎಲ್ಲ ತಳಹರದಿಂದ ಹೋಗ್ತೀವಿ ಸ್ನೇಹಿತರೆ. ಬನ್ನಿ ಚಹಾ ಕೊಡು ಮತ್ತೆ ಸಿಗ್ತೀನಿ ನಿಮ್ಗೆ. ರೊಟ್ಟಿ ಸಾಂಬಾರು ಮಾಡ್ಬೇಕಂತ ಮಾಡೀನಿ. ಮುಂಜಾನೆ ಚೌಳಿಕಾಯಿ ಮುರಿಡ್ಬೇಕು ರೀ. ಯಾವಾಗ ಮಾಡ್ಬೇಕು ಯಾವಾಗ ಬಿಡ್ಬೇಕು ಸ್ನೇಹಿತರೆ. ಚಂತನೇ ಕೆಲಸನ ಆಗುತ್ತೆ. ಒಂದು ಸ್ವಲ್ಪ ಮಧ್ಯಾಹ್ನ ಮುಕ್ಕೊಂಡು ಎಲ್ಲ ಕೆಲಸ ಮೈ ಮೇಲೆ ಬೂತೈತೆ ನೋಡಿ. ನೋಡ್ತೀನಿ ಪಿಕೋ ಮಿಷನ್ ಜಾಯಿಂಟ್ ಮಾಡಿಟ್ಟು ಚೌಳಿಕಾಯಿ ಮುರಿಬೇಕು. ಚೌಳಿಕಾಯಿ ಮುರ್ಕೇರಿ ರೊಟ್ಟಿ ಸಾರು ಮಾಡಿ ಪಿಕೋ ಹಾಕಿ ಮಲ್ಕೋಬೇಕು. ಮಧ್ಯಾಹ್ನ ನಿದ್ದೆ ಹೊಡೆದು ಸ್ನೇಹಿತರೆ. ಇವತ್ತು ಲೇಟ್ ಆಗುತ್ತೆ ಮಲ್ಕೊಳೋದು. 11-12 ಗಂಟೆ ಆಗುತ್ತೆ. ಬರ್ರಿ ಎಲ್ಲರೂ ಚಹಾ ಕುಡಿ ಬನ್ನಿ ಸ್ನೇಹಿತರೆ. ಬ್ಲ್ಯಾಕ್ ಚಹಾ ನೋಡಿ ಸ್ನೇಹಿತರೆ. ಟೈಮು 7:02 ನಿಮಿಷ ಆಗೈತಿ. ಪಿಕೋ ಹಾಕ್ಬೇಕಂತ ಪಿಕೋ ಮಿಷನ್ ಎಲ್ಲ ಚಹಾ ಕೊಡು ಪಿಕೋ ಮಿಷನ್ ಸೆಟ್ಟಿಂಗ್ ಮಾಡ್ಕೊಂಡೆ. ಹೊಲಿಬೇಕ್ರಿ ಇವಾಗ. ಒಂದು ಅರ್ಧಾರ ಹೊಲಕ್ಕೇರಿ ಮತ್ತು ಅಡುಗೆ ಮಾಡಿದ್ರಾತಂತ ಮಾಡೀನಿ. ಹಿಟ್ಟಿಲ್ಲ ಜೋಳದ ಹಿಟ್ಟಿಲ್ಲ ರೀ. ಮುತ್ತೆ ಗಿರ್ನಿಗೆ ಹೋಗ್ಯಾನ. ನಾ ಯಾವಾಗ ಬರ್ತಾನೆ ಗಾತೈತೆ ಗೊತ್ತಿಲ್ಲ. ಇವ್ರು ನೋಡಿ ಹೋಮ್ವರ್ಕ ಬರಿ ಅಂದರೆ ಯಾವ ಥರ ಮಾಡ್ತಾರೆ.
ಏಯ್ ಚಕ್ಕು ಮಕ್ಕಳು ಹಾಕೋ ಮರ್ಕಾಬರಿ ಓ ಪರ್ಸನ್ನ ಹಾಯ್ ಮಾಡ್ರಿ ಇಬ್ರು. ನಿಮ್ಮಿಬ್ರು ಹೆಸರು ಹೇಳ್ರಿ. ನಿನ್ನ ಹೆಸರು ಸಾನ್ವಿ. ಎಷ್ಟು ಮಂದಿ ನೀವು? ಎಷ್ಟನೇ ಕ್ಲಾಸ್? ನೀ ಪರ್ಸನ್ನ ಶ್ರಾವಣಿ ಕ್ಲಾಸ್ಮೇಟ್ ನೋಡಿವ. ಮತ್ತು ನೀವು ಎಷ್ಟು ಮಂದಿ ಪರ್ಸನ್? ಹ್ಞೂ ನೀ ಎಷ್ಟು ಮಂದಿ? ಒಬ್ಬನೇ ಅಂತೇಳಿ ಪಾಪ ಸ್ನೇಹಿತರೆ ಅವನು ಒಬ್ಬನೇ ನೋಡಿ. ಅವ್ರ ನಮ್ಮ ಪರಿಸ್ಥಿತಿನ ಐತೆ ಹೋಗೂ ಅವ್ರು ಒಂದು ದಿನ ಕೆಲ್ಸಕ್ಕೆ ಹೋಗಿ ಬಂದಾಳಿ ಮಮ್ಮಿ ಬಂದ ಇನ್ನೂ ಬಂದಿರಿ ಕೆಲ್ಸಕ್ಕೆ ಹೋಗಿ ಇನ್ನೂ ಬಂದಿರಿ ನೋಡಿ. ಮುದ್ದೆ ಬಳಕೆ ಹೋಗ್ತಾರೆ ಗೊಂಡ್ರಕಾಯಿ ಸ್ನೇಹಿತರೆ ಅವ್ರ ಮಮ್ಮಿಯವರು ಕಷ್ಟಪಡ್ತಾರೆ ನೋಡಿ. ಅವರು ಕೂಡ ಏನು ಮಾಡೋಕ್ಕಿಲ್ಲ ಸ್ನೇಹಿತರೆ, ಹಣೆ ಬರಕ್ಕೆ ಬಂದಂಗೆ ಮಾಡಲೇಬೇಕು. ಅದಕ್ಕೆ ಉಡಾತನ ಮಾಡೋಕತ್ತೆ ಬೇದೆ ಬಾ ನಿಮ್ಮ ಇಷ್ಟು ಕಷ್ಟಪಡ್ತಾರೆ ಶ್ರವಣಿಗೂ ಕುಂತು ಓದ್ ಬಾ ಅಂದಿ ಸ್ನೇಹಿತರೆ. ಬಂದಾನ ಏನು ಬೇಕು ಏನು ಬೇಕು ಶಿಸ್ಕೊಡ್ಬೇಕು ಇಲ್ಲಿ ಲೆಕ್ಕ ಮಾಡಿ ಬರ್ತಾ ಇಲ್ಲ ಲೆಕ್ಕ ಮಾಡಕ್ಕೆ ಬರ್ತಿಲ್ಲ ಅವು ಮಾಡು ಅವು ಲೆಕ್ಕ ಕೂಡ್ಸು ಇಲ್ಲ ಅವು ಕೂಡ್ಸು ಹೋಮ್ವರ್ಕ ಬರಿಬೇಕಪ್ಪ ಪರ್ಸನ್ನ ಕಲಿಬೇಕು. ನಿಮ್ಮ ಸಲ ಕಷ್ಟಪಡ್ತಾ ಇಲ್ಲ ಹಿಂಗೆ ಮಾಡಿದ್ರೆ ಇನ್ನೂ ಸ್ವಲ್ಪ ಪ್ಯಾನ್ ಜೋರು ಇಡ್ತೀನಿ. ಸೊಳ್ಳಿ ಸಿಕ್ಕಾಪಟ್ಟೆ ಸೊಳ್ಳಿ ಸ್ವಲ್ಪ ನಿಮ್ಮ ಮನೆ ಸೊಳ್ಳಿ ಇದಾವೆ ಹೌದಾ? ನಿಮ್ಮ ಮನೆ ಸಾಲ ನಿನ್ನೆ ಏನಂದು ಆಗ ಏನಂದು ನೀ ಆಗ ಏನಂದು ಹೇಳು ನೀ ಏನಂದೆ ಆಗ ಸಿಕ್ಕಾಪಟ್ಟೆ ಸೊಳ್ಳೆ ಕಡಿತಾ ಅಂಟಿ ಅಂತೇಳಿಲ್ಲ ಮತ್ತೆ ಈಗ ಇಲ್ಲ ಅಂತೀಯ. ಒಮ್ಮೆ ಕರೆ ಒಮ್ಮೆ ಸುಳ್ಳು ಒಬ್ರು ಅವ್ರು ಹೇಳ್ದಂಗೆ ಅವ್ರ ಮನೆಯಾಗ ಇಲ್ಲ ಎಲ್ಲ ಮನೆ ಪ್ರತಿಯೊಬ್ಬರ ಮನೆಯಾಗ ಸೊಳ್ಳೆ ಇರ್ತಾವೆ. ಯಾಕಂದ್ರೆ ಮಳೆಗಾಲ ದಿನ ಇದೆ ಆ ಕಡೆ ಗಿಜಿ ಅನ್ನಿಸಲ್ಲ ಸೊಳ್ಳೆ ಆಗತ್ತಾವ ಈ ತಂಪಿಗೆ. ಅದಕ್ಕೆ ಶ್ರಾವಣಿ ಹಾಯ್ ಮಾಡು. ಸ್ಕೂಲ್ ಹೆಂಗಿತ್ತು? ಈಕೆ ಬುಕ್ ಬೇಕಂತ ಇನ್ನೊಂದು ನೋಡಿ. ಶಾನು ಹೋಮ್ವರ್ಕ ಬರಕತ್ತ ಬಾ ಅವ್ರ ತಮ್ಮ ನೋಡಿ. ಇವಕ್ಕೆ ಹೋಗ್ಬೇಕು ಹೀರಕ್ಕೆ ಒಬ್ಬ ಸಣ್ಣ ಬಾ ಅವು ಏನು ಅಲ್ಲೇ ಹೋದ್ ಬಾ ಉಸು ಕಟ್ಟಿಗೆ ಬಾ. ಅವನ ಹೆಸರೇನು? ಶಾನ್ವಿ. ಪುಟ್ಟಕ್ಕರ ಮಾವನ ಮಕ್ಳು ನೋಡಿ ಸಿದ್ಧಾರ್ಥ ಶಾನ್ವಿ. ನೀ ಪುಟ್ಟಕ್ಕಂಗೆ ಗೊತ್ತಾಗ್ತೈತೆ ನಾವು ಹೇಳೋಕ್ಕಲ್ಲ ನೋಡಿ. ಪುಟ್ಟಕ್ಕರ ಬಾವನ ಮಕ್ಳು ನೋಡಿ ಇವ್ರ ಅಪ್ಪರು 4 ಮಂದಿ. ಪುಟ್ಟಕ್ಕರ ಯಜಮಾನ್ರು 4 ಮಂದಿ. ಎಷ್ಟನೇದ ಅದ ನೀರಪ್ಪ ಅಂದ್ರೆ 3ನೇದ ಸ್ನೇಹಿತರೆ. ಇವಾಗ ಪುಟ್ಟಕ್ಕನ ಗಂಡ ಸಣ್ಣ ಸ್ನೇಹಿತರೆ. ಬಾ ಇಬ್ಬರು ಹೆಣ್ಮಕ್ಳು 4 ಮಂದಿ ಗಂಡ್ಮಕ್ಳು ನೋಡಿ. ಸಿದ್ಧಾರ್ಥ ನಿಮ್ಮ ಮಮ್ಮಿ ಅಲ್ದ ಮಮ್ಮಿ? ಹಾಂ ನಾ ಅಂಗಡಿ ಬಂದ್ ಮಾಡಿಲ್ಲ ನಿಮ್ಮ ಪಪ್ಪರಿಗನು? ಈಗ ಪುಟ್ಟಕ್ಕರ ಮನ್ಯಾಗ ಅದಾರ ಸ್ನೇಹಿತರೆ. ಇವರು ಪುಟ್ಟಕ್ಕರ ಹಸ್ಬೆಂಡ್ ಆಕ್ಸಿಡೆಂಟ್ ಆಗೈತಲ್ಲ ಹಿಂಗಾಗಿ ಇವರು ಬೇರೆನೇ ಅದಾರ ಅಲ್ಲಿ. ಈಗ ಅಂಗಡಿ ಚಾ ಅಂಗಡಿ ಸ್ನೇಹಿತರೆ ಇವ್ರದ್ದು. ಅವ್ರ ಮಮ್ಮಿ ನಡ್ಸ್ಕೊಂತ ಚಾ ಅಂಗಡಿ. ಸುಮ್ಮನೆ ಇರೋ ಚಾ ಅಂಗಡಿ ನಡ್ಸ್ಕೊತ ಹೇಳ್ಕೊಡಕತ್ತಡಿ ಹೇಳ್ಕೊಡು ನಡ್ಸ್ಕೊತ ಸ್ನೇಹಿತರೆ. ಅದಕ್ಕೆ ಅವ್ರ ಪುಟ್ಟಕ್ಕರ ಮನೆಗೆ ಮಂದಿ ಬರೋದು ಹೋಗೋದು ಒಬ್ಬರೇ ಏನು ಮಾಡ್ತಾ ಪುಟ್ಟಕ್ಕ ಮಮ್ಮಿ ಏನು ಮಾಡ್ತಾ ಅಂತ ಇವ್ರ ಅವ್ವ ಇಷ್ಟು ಇಲ್ಲೇ ಇದ್ಲು. ನೀನು ಹೋಗಿರಿ ನಿಮ್ಮ ಮನೆ ಸಾನು ನೀನು ಹೋಗಿರಿ ಇವತ್ತು ಹೋಗಿರಿ ನಿಮ್ಮ ಮನೆಗೆ? ನೀನು ಸಂಜೆನೇ ಊಟ ಮಾಡ್ಕೊಂಡು ಹೋಗ್ಯಾರ ಸ್ನೇಹಿತರೆ. ಅವರು ಇಷ್ಟು ಇದ್ದು ಹೆಲ್ಪ್ ಮಾಡಿದ್ರು ನೋಡಿ. ಅದೇ ಸ್ನೇಹಿತರೆ ಏನಂದ್ರೆ ಸಂಬಂಧಗಳಂದ್ರೆ ಕಷ್ಟ ಆದಾಗ ಹಿಂಗೆ ಸಂಬಂಧಗಳು ಬಂದು ಹೆಲ್ಪ್ ಮಾಡ್ರೆ ಒಳ್ಳೆಯ ಸ್ನೇಹಿತರೆ. ಬೀರಪ್ಪನ ಗುಡಿನ ಮಾಯ್ಕ್ ಹಾಕಿ ಸ್ನೇಹಿತರೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕಾಪಿರೈಟ್ ಬರ್ತಾ ಬನ್ನಿ ಇಷ್ಟು ಪಿಕೋ ಹಾಕ್ತೀನಿ. ಮತ್ತು ಪಿಕೋ ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ. ಇಷ್ಟು ಸೀರೆಗಳು ಪಿಕೋ ಹಾಕಿನಿ. ಇನ್ನೂ 4 ಸೀರೆ ಪಿಕೋ ಹಾಕೋದವು. ಟೈಮು 7:30 ಆಗೈತ್ರಿ. ನಾನು ದೇವ್ರ ಮುಂದೆ ದೀಪ ಹಚ್ಚಬೇಕು. ಶ್ರಾವಣಿ ಕೂಡ ಹಚ್ಚಲಿಲ್ಲ. ಇನ್ನೂ 4 ಸೀರೆ ಉಳ್ದ ಅಂತ ಕೈ ಮಾಡಿದ್ ನೋಡಿ. ಇವರು ಓದಾಕತ್ತಾರೆ ಸ್ನೇಹಿತರೆ. ನಮ್ಮ ಮನೆಗೆ ಮರಿಲಾರದ ಮಾನ್ನಿಕ್ಯ ಪುನೀತ್ ರಾಜ್ಕುಮಾರ್ ಸರ್ ಬಂದಾರ. ಅವರು ಸತ್ರು ಇದ್ದಂಗೆ ನೋಡಿ ಸ್ನೇಹಿತರೆ. ಅವ್ರ ಫೋಟೋದಲ್ಲಿದ್ರು ಬಂದಂಗೆ ನಮ್ಮ ಮನೆ ಬಂದ ಬಡವ್ರ ಮನೆ ಭಾಗ್ಯಲಕ್ಷ್ಮಿ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ. ಇವು ಅಲ್ಲಿ ಎಷ್ಟೇ ಒಳ್ಳೆಯ ಗುಣ ಒಳ್ಳೆಯವರಿಗೆ ವನವಾಸ ನೋಡಿ. ದೇವರು ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ. ಒಂದು ಗೇರಿ ಬುಕ್ಕ ಬೇಕಂತ ಶ್ರಾವಣಿ ನಿನ್ನೆ ಹೇಳಿದ್ಲು ಸ್ನೇಹಿತರೆ. ನಿನ್ನ ಮುದ್ದೆ ಹೋಗ್ಬಂದ ಕಾರಣಕ್ಕೆ ಅಮೌಂಟ್ 1 ರೂಪಾಯಿ ಇದ್ದಿಲ್ಲ ನನಗೆ. ಹಿಂಗಾಗಿ ಇವತ್ತು ತರ್ಸಿದ್ದು ನೋಡಿ. ದ್ಯಾಮಕ್ಕೆ ನಮ್ಮ ಮಾವನ ಮಗಳು ತೊಗೊಂಬಂದು ಈಗ ವರ್ಕ್ ಬರೋಕತ್ತಿದ್ಲಲ್ಲ ಪುನೀತ್ ರಾಜ್ಕುಮಾರ್ ಮಾಯತ್ರಿ. ನಾವು ಅವ್ರಿಗೆ ಏನು ಗೊತ್ತ್ರಿ ನಾವನ್ನ ಪುನೀತ್ ರಾಜ್ಕುಮಾರ್ ಬುಕ್ಕ ಕೊಡ್ರಿ ಅಂತ ಕೇಳ್ಬೋದು. ಅವ್ರು ಹಂಗೆ ಕೊಟ್ಟು ಕಳ್ಸ್ಯಾರ ಸ್ನೇಹಿತರೆ. ನಮ್ಮ ಮಾಣಿಕ್ಯ ಅಂತಲ್ಲ ಮರಿಲಾರದ ಮಾಣಿಕ್ಯ ನಮ್ಮ ಮನೆ ಭಾಗ್ಯಲಕ್ಷ್ಮಿ ಬಂದಂಗಾಗಿ ಸ್ನೇಹಿತರೆ. ಫುಲ್ ಇದು ಖುಷಿಯಾಗ್ಬಿಟ್ಟ ಶ್ರಾವಣಿ. ನನಗೂ ಇದೇ ಬೇಕಾಗಿತ್ತು ಮಮ್ಮಿ ಬುಕ್ಕ ನಿನ್ನೆ ಟೀಚರ್ ಕೇಳಿದ್ರು ಅಂತ ಅಂದ್ಲು. ಆಯ್ತಮ್ಮ ಕೊಡ್ಸಿದ್ನಲ್ಲ ಅಂತೇಳಿ ನಾನು ಹೇಳಿದೆ ಸ್ನೇಹಿತರೆ. ಶೇಂಗಾ ಹುರಿದೆ ಸಾಂಬಾರು ಮಾಡ್ಬೇಕಂತೇಳಿ ಶ್ರಾವಣಿಯರು ಹಾಲು ಹಾಕೊಂಡು ತಿನ್ನಂದ್ರು. 10 ರೂಪಾಯಿ ಹಾಲು ತರಿಸಿ ನೋಡಿ ಎಮ್ಮೆ ಹಾಲು ಸ್ನೇಹಿತರೆ. 10 ರೂಪಾಯಿಗೆ ಇಷ್ಟು ಹಾಲು ಕೊಟ್ಟರು ನೋಡಿ. ದಿನ ಕೊಡು ಅಂತೀನಿ ರೀ ಅವರು ಕೊಡಲ್ಲ ಅಂತಾರೆ ಸ್ನೇಹಿತರೆ ಅವರು. ಅದು ಎಮ್ಮೆ ಒಂದೊಂದು ದಿನ ಹಿಂಡುತ್ತಾ ಒಂದೊಂದು ಹಿಂಡಲ್ಲವ ದಿನ ಆಗಲ್ಲ. ಇದ್ದಾಗ ಒಯ್ರಿ ಇಡ್ಲಾರಾಗಿಲ್ಲ ಅಂದು ಇಷ್ಟು ಕಾಸು ತಿನ್ನಿರಿ. ಅವ್ರು ರೊಟ್ಟಿ ಹಾಲು ಬೆಲ್ಲ ಹಾಕೊಂತಾರೆ ಶ್ರಾವಣಿ ಶ್ಯಾಮ್ಕುಮಾರ. ಮುತ್ಯಾರಿಗೆ ಬೇಕಲ್ರಿ ಸಾಂಬಾರು. ನನಗೆ ಮುತ್ಯಾರಿಗೆ ಸಾಂಬಾರು ಮಾಡ್ಕೊಂಬಿಡ್ತೀನಿ. ಅವರಿಬ್ಬರು
ಇದನ್ನು ಹಾಲು ಬೆಲ್ಲ ಉಂತಾರಂತ. ಶ್ರಾವಣ ಹೊಟ್ಟೆ ಮೊಸರು ಮಜ್ಜಿಗೆ ಉಣ್ಣಾರ ಸ್ನೇಹಿತರೆ. ಹಾಲು ಬೆಲ್ಲ ಇದ್ರೆ ಉಂತಾನ ಒಂದು ಸ್ವಲ್ಪ ಕಾಸೊಂಬನ್ನಿ ನೀವು ನೋಡಿ ಸ್ನೇಹಿತರೆ. ಹಾಲು ಕಾಸಕ್ಕೆ ಇಟ್ಟೆ. ಹಿಟ್ಟು ನೋಡಿ ಬಕೆಟ್ ಮ್ಯಾ ಮುಚ್ಚೋದಿಲ್ಲ, ಅದಕ್ಕೆ ಹಿಟ್ಟು ಹಾಕ್ಸೊಂಬೈತಲ್ಲ ನಾಳೆ ಹಾಕಿ ಕವರ್ ಮಾಡ್ಕೊಂಡು ನೋಡಿ ಏನಾರು ಹೊಲಸು ಬೆಳ್ಳಿ ಮಾಳೆ ಅಂತ ಅದು ಮಾಡ್ದಕ್ಕಿಟ್ಟೆ. ಈ ಬಳಸಕ್ಕಂತೇಳಿ ಒಂದು ಸ್ವಲ್ಪ ಸಣ್ಣ ಬಕೆಟ್ನ್ಯಾಗ ಜೋಳದ ಹಿಟ್ಟು ಹಾಕೊಂಡು ಸರ್ ರೊಟ್ಟಿ ಮಾಡ್ಕೊಂಡು ಎತ್ತಿಟ್ರಾತಂತ ಇಲ್ಲೇ ತಳಗಿಟ್ಟಿನಿ ರೀ. ಹಿಟ್ಟೆಲ್ಲ ಚಳಿ ಬಿಟ್ಟೈತಿ ಇಲ್ಲೇ ಆ ಕಡೆ ದಬ್ಬಿ ನೋಡಿ ಒಲ್ಯಾಕ ಮುಂಜಾನೆ ತುಂಬಿ ಚೆಲ್ಲಿದ್ರೆ ಅದು ಕಸದಾಗ ಅಂತೇಳಿ ಹೊಲಸಾಗೈತಿ. ಮೊಸರು ಬಕೆಟ್ ಹಾಕ್ಬೇಕು ತುಂಬಿ. ಮತ್ತು ಸ್ನೇಹಿತರೆ ಇದು ನೋಡಿ ನಾಳೆಗೆ ಕಾರುಣಿ ಮನೆ ತೊಳಿಬೇಕು ರೀ. ನಾಳೆ ಅಷ್ಟು ಮನೆ ತೊಳೆದು ಬ್ಯಾಳಿಗೆ ಹಾಕ್ಬೇಕು. ಕಾರುಣಿ ನಾಡ್ದ ಶಶಿ ಆಡಕ್ಕೆ ಹೋಗ್ತಾರೆ ಎಲ್ಲ. ನಿಮ್ಮ ಕಡೆ ಶಶಿ ಆಡಕ್ಕೆ ಹೋದ್ರವ್ರಿಗೆ ಒಂದೊಂದು ಸೈಡ್ ಗೊತ್ತೇ ಇಲ್ಲ ಸ್ನೇಹಿತರೆ. ಶಶಿ ಆಡೋದು ಏನಂದ್ರೆ ನಾವು ಶಶಿ ಹಾಕಿಲ್ಲ ಇವಾಗ. ಹೆಂಗೆ ಹೇಳ್ಬೇಕು ಸ್ನೇಹಿತರೆ ಶಶಿ ಆಡೋದಂದ್ರೆ ಇದು ಇವಾಗ ಬಿತ್ತಾರೆ ನೋಡಿ. ಜೋಳ ತೊಗರಿ ಪಗುರಿ ಬಿತ್ತಾರಲ್ಲ, ಜೋಳ ಪಾಳ ಹಾಕಿ ಒಂದು ಬಟ್ಟಲು ಹಾಕಿ ಶಶಿ ಹಾಕಿರ್ತಾರೆ. ಹಾಕಿ ಅವ್ನು ತೊಗೊಂಡು ಹಳ್ಳಕ್ಕೆ ಹೋಗಿ ಪೂಜೆ ಮಾಡಿ ಹೆಂಗೆ ಎಳ್ಳಮಸಿ ಹಬ್ಬ ಮಾಡ್ತಾರೆ ಆ ಥರ ಶಶಿ ಆಡ್ತಾರೆ ಸ್ನೇಹಿತರೆ. ಕೊಳೂರಾಗ ಹೋಗ್ತಾರೆ, ಇಲ್ಲಿ ಯಾರೂ ಹೋಗಲ್ಲ ಸ್ನೇಹಿತರೆ. ಇಲ್ಲೇ ಹಿಂಗೆ ಮಾಡ್ಕೊಂಡು ತಿನ್ನೋದು ನೋಡಿ. ಗಾರ್ಗಿ ಪಾರ್ಗಿ ಬೆಲ್ಲ ಗಾರ್ಗಿ ಉಪ್ಪು ಗಾರ್ಗಿ ಬಜ್ಜಿ ಕರಿಗಡುಬು ಎಲ್ಲ ಥರ ಮಾಡಿದ್ರೆ ನಾಳೆ ಬ್ಯಾಳಿಗೆ ಹಾಕಬೇಕು. ನಾವು ಎಲ್ಲಿ ಹೋಗಲ್ಲ ಸ್ನೇಹಿತರೆ, ಮಾಡ್ಕೊಂಡು ತಿಂತೀವಿ. ಕರಿಬೇವು ಕೊತ್ತಂಬರಿ ತಂದು ಕರಿಬೇವು ಕೊತ್ತಂಬರಿ ಇಲ್ಲ ಐತೆ ಸ್ನೇಹಿತರೆ. ಕೊತ್ತಂಬರಿ ಅಲ್ಲಿ ಫ್ರಿಜ್ನ ಇಟ್ಟು ಬಂದು ಒಂದು ಕಡ್ಡಿ ಕೊತ್ತಂಬರಿ ತೊಗೊಂಬೋಗವು ಏನವು ಬದ್ನಿಕಾಯಿ ಕೊಟ್ರ. ನಾಳೆಗೆ ನಮ್ಮ ಅಕ್ಕ ನೆಗನಿ ಕಷ ಹೊಡಿ ಬದ್ನಿಕಾಯಿ ಕರಿಬೇವು ಹಂಗಂದ್ರೆ ಆಗ ಬಟ್ಟೆ ಮಡ್ಚಕ್ಕೆ ಮಾಡಿದ್ರಿ. ಹಿಂಗೆ ನಾಳೆ ಬದ್ನಿಕಾಯಿನಿಲ್ಲವ ಚೌಳಿಕಾಯಿ ಮುರಿಬೇಕಂತ ನಾ ಹೇಳಕತ್ತಿದ್ದೀನಿ ರೀ ಆಕೆಗೆ. ನಾನು ಚೌಳಿಕಾಯಿ ಮುರಿಬೇಕಂತ ಹೇಳಕತ್ತೀನಿ. ಚೌಳಿಕಾಯಿ ಮುರಿ ಎದ್ರ ತಿಂತೀನಿ ನಾಳೆ ಬ್ಯಾಳಿಗೆ ಹಾಕಬೇಕಲ್ಲ ಅಂತ ಸ್ನೇಹಿತರೆ. ಹೌದಲ್ಲ ಅಂತಂದೆ. ಬದ್ನಿಕಾಯಿ ತೊಗೊಳ್ಳು ನೀನು ಚೌಳಿಕಾಯಿ ಬಿಟ್ಟು ಅಂತ ನಾನು ಅಂದೆ. ಅದ ತಡಿ ಒಂದು ನಾಲ್ಕು ನಾ ಒಂದು ನಾಲ್ಕು ಇಟ್ಕೊತೀನಿ ನೀನು ಒಂದು ನಾಲ್ಕು ಕಳಿಸ್ತೀನಿ ಅಂದ್ರೆ ಹೊಲ ಹಾಕ್ಯಾರಿ ಇದ್ದು ಅಂದ್ರೆ ಕೊಡ್ತಾ ಸ್ನೇಹಿತರೆ. ಕೊಟ್ಟಿದ್ದು ಬಸವ ನೋಡಿ ಈಗ ಚಲೋ ಫ್ರೆಶ್ ಕರಿಬೇವು ನೋಡಿ. ಬನ್ನಿ ಕೊತ್ತಂಬರಿ ತರಕ್ಕೆ ಈಗ ನಾನು ಸಾರಿ ಸಜ್ಜು ಮಾಡ್ತೀನಿ ಸ್ನೇಹಿತರೆ. ಸಾರಿ ಸಜ್ಜು ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ಎಟ್ಟಕ್ಕೆ ಹಿಟ್ಟು ಅದ ಅಂತಿರ್ಬೇಕು. ಒಂದಿಷ್ಟು ಇಷ್ಟು ತಳ ರೊಟ್ಟಿ ಮಾಡ್ಬೇಕು ರೀ, ಒಂದಿಷ್ಟು ಊಟಕ್ಕೆ ಮಾಡ್ಬೇಕು. ಹಂಗಂದ್ರೆ ನಾಳೆ ಹುಣ್ಣಿಮೆ ರೊಟ್ಟಿ ಮಾಡೋ ಸ್ನೇಹಿತರೆ. ಅದಕ್ಕೆ ತಳ ಮಾಡಿದ್ರೆ ಆಯ್ತು ಗ್ಯಾಸಿನ ಮ್ಯಾಗ ಅಂತ. ಈ ಕಡೆ ನೋಡಿ ಸಾಂಬಾರು ಕುದಿಯಾಕತ್ತೈತೆ. ಬಿಸಿ ಬಿಸಿ ಸಾಂಬಾರು ರೊಟ್ಟಿ ಸಾರು ಮಾತ್ರ ಮಸ್ತ್ ಆಗುತ್ತೆ. ಇದು ಕುರುಡಿ ಕರೆದಿದ್ದಾನೆ ಸ್ನೇಹಿತರೆ, ಅದ್ರಾಗೆ ಮಾಡೀನಿ ನೋಡಿ. ಆಯ್ತು ಈಗ ಬೊಗಣಿಯಲ್ಲಿ ಮಾಡೋದಂತ ಟೇಸ್ಟ್ ಭಾರಿ ಆಗೈತ್ರಿ. ಪುಟಾಣಿ ಶೇಂಗಾ ಹಾಕಿ ಸಾಂಬಾರು ಮಾಡಿ ನೋಡಿ ಟೇಸ್ಟ್ ಮಸ್ತ್ ಇರುತ್ತೆ ಸ್ನೇಹಿತರೆ. ಇದು ಹಣ್ಣದಾಗೂ ಮಸ್ತ್ ಆಗುತ್ತೆ, ರೊಟ್ಟಿಯಾಗೂ ಮಸ್ತ್ ಆಗುತ್ತೆ. ತೀರಾ ಅಳಕನಿಲ್ಲ ತೀರಾ ಗಟ್ಟಿನಿಲ್ಲ ಈ ಥರ ನೋಡಿ ಸ್ನೇಹಿತರೆ. ಪುಟಾಣಿ ಹಾಕಿ ಸ್ವಲ್ಪ ಗಟ್ಟಿ ಬರ್ತದೆ ಸಾಂಬಾರು ಅಲ್ಲಿ ರೊಟ್ಟಿಯಾಗ. ಬನ್ನಿ ಸ್ನೇಹಿತರೆ ರೊಟ್ಟಿ ಮಾಡ್ತೀನಿ ಮಾಡಿದೆ ನೋಡಿ ಸ್ನೇಹಿತರೆ. ರೊಟ್ಟಿ ಮಾಡಾಕ್ತೀನಿ ರೊಟ್ಟಿ ಬಳಕೆ ಸ್ನೇಹಿತರೆ. ಒಂದು ತಾಳ ಮಾಡಿ ಇಟ್ಟು ಮಾಡ್ತೀನಿ. ನೀವು ಮಾಡಿದ ಮಜ್ಜಿ ಸಾರು ಮಾಡಿ ಹಾಕ್ಕೊಡ್ತೀನಿ ತಡೆ. ರೊಟ್ಟಿ ಮಾಡಿ ಮತ್ತೆ ಸಿಕ್ಸಿ ಸ್ನೇಹಿತರೆ. ನಿಮ್ಗೆ ಸಾಕಲ್ಲ ಖಾರ ಹಾಕ್ತೀನಿ ನೋಡಿ ಸ್ನೇಹಿತರೆ. ಊಟಕ್ಕೆ ರೊಟ್ಟಿ ಮಾಡ್ಕೊಂಡೆ, 3 ರೊಟ್ಟಿ ಮಾಡ್ಕೊಂಡೆ ನೋಡಿ. ಇದು ಶ್ರಾವಣಿ ಉಣ್ಣಾಕತ್ತಿದ್ಲು, ಯಾಕೋ ಅವ್ರು ಮುತ್ತೆ ಹೋದ್ರಿದ ಅಲ್ಲೋದು ಟೈಮ್ 9:30 ಆಗೈತಿ ಸ್ನೇಹಿತರೆ. ಇವಾಗ ಇದಿಟ್ಟು ಉಣ್ಣಾದ್ರೆ ಹಾಕಿದ್ರೆ ನನ್ನ 3 ರೊಟ್ಟಿ ಅದ ನೋಡಿ. ಮೆತ್ತ ಮಾಡ್ಕೊಂಡಿನಿ. ಇಷ್ಟು ರೊಟ್ಟಿ ತಳ್ಳ ಮಾಡಿ ನೀಟಾಗಿ ಇಟ್ಟಿದ್ದೀನಿ ಸ್ನೇಹಿತರೆ. ಇಷ್ಟು ರೊಟ್ಟಿ ಮಾಡಿ ನೋಡಿ ನಾಳೆ ಬರ್ತಾವೆ ಅಂತೇಳಿ. ಮತ್ತು ಸ್ನೇಹಿತರೆ ಸಾಂಬಾರು ನೋಡಿನ ಇಟ್ಟುವುದಕ್ಕೆ ಮುತ್ಯಾಗಿ ಹಿಟ್ಟು ಹಾಕಿ ಕೊಟ್ಟಿನಿ. ಅಚ್ಚಿ ಕಡೆ ಮಾಮಾರಿಗೆ ಹಿಟ್ಟು ಹಾಕಿ ಕೊಟ್ಟಿನಿ. ಇಟ್ಟಕ್ಕೆ ಮಾಡಿದೆ ಬಂದ್ರೆ ಸಾಂಬಾರು ಕೊಡ ಅಂತ ಕೊಟ್ಟೆ. ಬನ್ನಿ ಸ್ನೇಹಿತರೆ ಊಟ ಮಾಡ್ತೀನಿ. ಊಟ ಮಾಡಿ ರೊಟ್ಟಿ ಎಷ್ಟಾಗ್ಯಾವ ಅಂತ ಲೆಕ್ಕ ಮಾಡ್ತೀನಿ ಸ್ನೇಹಿತರೆ. ಉಂಡೆ ಹೆಂಗೆ ಅಂಗಾಳ ಹಾಲು ಹೆಂಗಿಟ್ಟು 2 ಮುಚ್ಚಿಟ್ಟಿಲ್ಲ. ಸಲ ಸಾಕಾಗುತ್ತೆ ನಾನು ನೋಡಿ. ಮನೆ ಎಲ್ಲ ಎಷ್ಟು ಗಲೀಜಾಗೈತಿ. ಇಷ್ಟು ಎತ್ತಿಟ್ಟು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. 9:30 ಆಗೈತೆ ರೀ ಕರೆಕ್ಟಾಗಿ. ಊಟ ಮಾಡ್ರೆ 10 ಆಗುತ್ತೆ. ನಾ ಮತ್ತು ಊಟ ಮಾಡಿ ಪಿಕೋ ಹಾಕಿ ಮಡಿಚಿ ಮುಕ್ಕೊಂಡ್ರೆ 11 ಗಂಟೆ ಆಗತ್ತೆ ರೀ. ಮತ್ತು 11ರಿಂದ ವಿಡಿಯೋ ಎಡಿಟಿಂಗ್ ಮಾಡೋದು, ತಮ್ನೇಲು ಟೈಟಲ್ ಏನೂ ಹಾಕಲ್ಲ, ಬರೀ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ನಿ ಅಂದ್ರೆ 12 ಗಂಟೆ ಆಗುತ್ತೆ. 12 ಗಂಟೆಗೆ ಮುಕ್ಕೊಂಡ್ರೆ ಮುಂಜಾನೆ ಜಲ್ದಿ ಹೇಳ್ದಂದ್ರೆ ಮಧ್ಯಾಹ್ನ ಹಿಂಗಾಗಿ ನಿದ್ದೆ ಮಾಡಿ ನೋಡಿವತ್ತ. ಮನುಷ್ಯ ಮಿಕ್ಕಿಂದ ಏನೈತೆ ಜನ್ಮಕ್ಕೆ ಮೊದಲು ನೆಮ್ಮದಿ ಇಟ್ಕೋಬೇಕು. ಆಮೇಲೆ ನಮ್ಮದು ಕೆಲಸ ಮೊದಲು ನಮ್ಮ ಆರೋಗ್ಯ ಕಣ್ತುಂಬ ನಿದ್ದೆ ಹೊಟ್ಟೆ ತುಂಬ ಊಟ ಮಾಡಿ ಮುಂದಿನ ಮಾಡಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ 9:44 10 ಬಂತು ಸ್ನೇಹಿತರೆ. ಟೈಮು 4
ಟಿಚ್ ಮಾಡಿ ಮಡಿಚಿಡ್ಬೇಕು. ಸೌಂಡ್ ನೋಡಿ ಹಾಲು ಚೆಲ್ಲ ಸ್ನೇಹಿತರೆ. ಹಾಲು ಕುಡಿತಂತ ಗ್ಲಾಸಿಗೆ ಹಾಕ್ಕೊಂಬಂದು ನೆಲಕ್ಕೆ ನೋಡಿ ಅಷ್ಟು ನೆಲಪಾಲು ಮನೆ ಒರೆಸ್ಬೇಕು. ಶಾವ್ನಿ ಒರೆಸ್ತಿ ಮಮ್ಮಿ ಅಂತ ಅಂದ್ಲು. ಪಿಕ್ ಹಾಕಕ್ಕೆ ಕುಂತಿದ್ದೆ ಸ್ನೇಹಿತರೆ. ನಾನು ಇದೆಲ್ಲ ಎತ್ತಿಟ್ಟೀನಿ. ಈಗ 10 ರೊಟ್ಟಿಗೆ ಸ್ನೇಹಿತರೆ ಸಾಂಬಾರು ಕಾಸಕ್ಕೆ ಇಟ್ಟೀನಿ. ಸಾಂಬಾರು ಕಾಸಿ ಮ್ಯಾಕ್ ಇಟ್ಟಿನಂದ್ರೆ ಮತ್ತು ಮುಂಜೆ ಒಣ್ಣಾಕ್ ಬರ್ತೈತೆ. 10 ರೊಟ್ಟಿ ಜೋಳ ರೊಟ್ಟಿ ಮೆನು ತಳ್ಳಗ ಇರಂಗಿರ್ಬೇಕು ಸ್ನೇಹಿತರೆ. ಮನ್ಯಾಗ ರೊಟ್ಟಿ ಖಾಲಿಯಾಗಿದ್ದು ಒಂದು 10 ರೊಟ್ಟಿ ಮಾಡಿದೆ. ಲೇಟ್ ಆಯಿತು, ಹಿಂಗಾಗಿ ಲೇಟ್ ಆಯ್ತು ನೋಡಿ. ಇವು ಮಾಡ್ದಾಗ ಇಳ್ಳಿಕ್ಕೆ ಅಲ್ಲೇ ಬಿಟ್ಟು ಬೆಕ್ ಮುರಿದು ಹಾಕಿಬಿಡ್ತಾರೆ ಸ್ನೇಹಿತರೆ. ಹಿಂಗೆ ಮಾಡಿ ಚಪಾತಿ ತಳಗೆ ಬಿಟ್ಟಿವಿ. ಉಷ್ಟು ಬೆಕ್ ಮೂರು ಕಡ್ದು ಹಾಕಿ ತುಟ್ಟು ಮುಸ್ರಿ ಬೇಕಿಟ್ಟಿಬೋದು. ಬಿಸ್ಕಿಟ್ ಹಾಗೆ ಮಾಡ್ತಾರೆ. ಕಡಕ್ಕೆ ಏನು ಇರೋಂಗಿಲ್ಲ ಸ್ನೇಹಿತರೆ. ಬಾಣಿ ಮುಂಜಾನೆ ಅದು ಮನೆ ತೊಳಿಬೇಕಂದು ಇವತ್ತು ಅಡುಗೆ ಮನೆ ದೇವ್ರ ಮನೆ ತೊಳಿಬೇಕಂದೆ. ನಾಳೆ ತೊಳೆದ್ರೆ ಹತ್ತು ಬಿಡು ಹುನಿ ಐತೆ ನಾಳೆಗೆ. ಈಗ ಆಗಲ್ಲ 10 ಗಂಟೆ ಆಗೈತೆ. ಅಷ್ಟು ಪಿಕ್ ಹಾಕಿ ಮಡ್ಚಿಟ್ಟು ನಾಳೆಗೆ ಹೊಲ್ತೀನಿ ಸ್ನೇಹಿತರೆ. ಹುಣ್ಣಿಮೆ ಇದ್ರಲ್ಲ ಸಾಂಬಾರು ಬಂದು ಮಾಡ ಅಕ್ಕಿ ವರ್ಷಕ್ಕತ್ತ ಹೊಡಿ ಸ್ನೇಹಿತರೆ. ಕ್ಲೀನಾಗಿ ವರ್ಷಿ ಆಸು ಮುಕ್ಕೊಂಡ್ರಿ ನೀವು. ನಾ ಪಿಕ್ ಹಾಕಿ ಮಡ್ಚಿಟ್ಟು ಬರ್ತೀನಿ. ಇವಾಗ ಮಾಡೋದು 1-2 ಸ್ನೇಹಿತರೆ. ವರ್ಷ ಬನ್ನಿ ಪಿಕ್ ಹಾಕೊಂಡು ಸ್ನೇಹಿತರೆ. ಅವ್ರಿಗೆ ಮಂಚರದಾನೆ ಹಾಸಿಗೆ ಕಟ್ಟಿ ಕೇರಿ ಅವ್ರ ಮನೆಗೀಸಿ ಇಷ್ಟು ಸೀರೆ ಮಡ್ಚಿಟ್ಟೀನಿ. ಎಷ್ಟಂದ್ರೆ 11 ಸೀರೆ ಇದಾವೆ ಸ್ನೇಹಿತರೆ. 11 ಸೀರೆ ಪಿಕೋ ಹಾಕಿ ಮಡ್ಚಿಟ್ಟೀನಿ. 4 ಇದ್ದು ಅಲ್ಲ 2 ಹಾಕಿ ಮಡ್ಚೀನಿ ಸ್ನೇಹಿತರೆ. 2 ಇದು ದಾರ ಖಾಲಿ ಆಗಿತ್ತು. ದಾರ ಸುತ್ತಗೋಬೇಕ್ರಿ. 2 ಸೀರೆ ದಾರ ಸುತ್ತಿ 2 ಸೀರೆ ಪಿಕೋ ಹಾಕಿ ಮತ್ತು ಇವೆರಡು ಮಡಿಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. 10:30 ಆಗೈತೆ ನಮ್ಮ ಟೈಮು. 10:26 ನಿಮಿಷ ಆಗೈತೆ ಸ್ನೇಹಿತರೆ. ಬನ್ನಿ 11 ಗಂಟೆ ಆಗತ್ತೆ. ನಾವು ಇಷ್ಟು ಪಿಕೋ ಹಾಕಿ ಹೋಗ್ರಾಗ ದಾರನ ಈಗ ಖಾಲಿ ಆಗಬೇಕು ಸ್ನೇಹಿತರೆ. ಟೈಮ್ ಆಗೈತೆ ಭಾಳ ಆಗೈತದ ನಾ ಅಂತೀನಿ. ಈಗ ಖಾಲಿ ಆಯ್ತು. ಇನ್ನು ಬಿಟ್ಟು ನಾಳೆ ಮುಂಜಾನೆ ಆಗಲ್ಲ ಸ್ನೇಹಿತರೆ. ಮನೆ ತೊಳೆವು ಹುಣ್ಣಿಮೆ ಹಿಂಗಾಗಿ ಆಗಲ್ಲ. ಬನ್ನಿ ಇದೊಂದು ದಾರ ಸುತ್ತಗೊಂಡು ಹಾಕಿಬಿಡ್ತೀನಿ. ಹಾಕಿ ಮಸಿ ಇಡ್ತೀನಿ ರೀ. ನೋಡಿ ಸ್ನೇಹಿತರೆ, ಇವತ್ತು ಒಬ್ಬರು ಸಿಸ್ಟರು ಕ್ರೀಮ್ ತೊಗೊಂಡು ರೊಕ್ಕ ಅಮೌಂಟ್ ಹಾಕ್ಯಾರ ಅಂತ ಹೇಳಿದ್ನಲ್ಲ, ಅದು ಯಾವ ಥರ ಕ್ರೀಮ್ ಯೂಸ್ ಮಾಡ್ಬೇಕ್ರಿ ಅಂತ ಅವರು ಕೇಳಿಲ್ಲ. ನಾನೇ ಎಲ್ಲ ಎಷ್ಟೋ ಮಂದಿ ಕೇಳ್ತಿರ್ತೀರಿ ಯಾವ ಥರ 5 ಕ್ರೀಮ್ ಆರ್ಡ್ರ್ ಹೋಗ್ಯಾವು ಕೇಳ್ತಿರ್ತೀರಿ. ಸಾಯಂಕಾಲ ಯಾವಾಗೇ ಮಲ್ಕೋರಿ ಸ್ನೇಹಿತರೆ. ಆಗಲಿ ಯೂಸ್ ಮಾಡೋದಿಲ್ಲ ಕ್ರೀಮ್. ಸ್ಕಿನ್ ನೆಟ್ಟಿಂಗ್ ಕ್ರೀಮ್ ಆಗಲಿ ಇಲ್ಲ. ರಾತ್ರಿ ನೀವು ಬೇಕಾದ್ರೆ ಎಷ್ಟು ಗಂಟೆಗಾರ ಮಕ್ಕೋರಿ. ಮುಖ ಯಾವ ಸೋಪ್ ಯೂಸ್ ಮಾಡ್ತೀರಿ ಆ ಸೋಪ್ ಹಚ್ಚಿ ಮುಖ ತೊಳ್ಕೊಂಡು ಕ್ಲೀನಾಗಿ ಈ ಥರ ಎಲ್ಲ ಕಡೆ ಈ ಥರ ಹಚ್ಕೋಬೇಕು. ನಾ ಹಚ್ಕೊಂಡು ನೋಡಿ ಸ್ಕಿನ್ ನೆಟ್ಟಿಂಗ್ ಕ್ರೀಮ್ ಹಚ್ಕೊಂಡಿನಿ. ಬೇಕಾದ್ರೆ ನಿಮ್ಮ ಕುತ್ತಿಗೆ ಸುತ್ತ ಹಚ್ಕೋಬೋದು ಬೇಕಂದ್ರೆ. ಇಲ್ಲಾಂದ್ರೆ ಇಲ್ಲ ಸ್ನೇಹಿತರೆ. ಈ ಥರ ಹೆಂಗೆ ಪ್ಯೂರ್ಲಲ್ಲಿ ಯೂಸ್ ಮಾಡ್ತಿಲ್ಲ ಆ ಥರ ಯೂಸ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಉಗುರು ಬೆಚ್ಚ ನೀರು ತೊಗೊಂಡು ಮತ್ತು ಯಾವ ಸೋಪ್ ಯೂಸ್ ಮಾಡ್ತೀರ ಸೋಪ್ ಹಚ್ಚಿ ಕ್ಲೀನಾಗಿ ಮರೆ ತೊಗೊಂಬಿಟ್ರೆ ಮುಗೀತು ನೋಡಿ. ಏನು ದೊಡ್ಡ ಸಾಹಸ ಅಲ್ಲ ಈ ಕ್ರೀಮ್ ಯೂಸ್ ಮಾಡೋ ಸ್ನೇಹಿತರೆ. ಈಜಿ ಇದೆ ಮತ್ತು ಎಲ್ಲ ಒಳ್ಳೆಯ ರಿಸಲ್ಟ್ ಮಾತ್ರ ಒಳ್ಳೆಯದಿದೆ ಸ್ನೇಹಿತರೆ. ನೀವು ಕೂಡ ಯೂಸ್ ಮಾಡಿ ಸ್ನೇಹಿತರೆ. ಟೈಮು ಬರೋಬ್ಬರಿ 11 ಗಂಟೆ ಆಯಿತು. ನಾನು ಕೂಡ ಅಷ್ಟು ಬಟ್ಟೆ ಮಡಿಚಿ ಸೀರೆಗಳು ಮಡಿಚ್ಕೇರಿ ಇಲ್ಲಿ ಸೀರೆ ತೆಗೆದು ಅಲ್ಲಿ ಮ್ಯಾಕ್ ಇಟ್ಟೀನಿ ರೀ. ಅಲ್ಲಿ ಮ್ಯಾಗ ಇಟ್ಟು ಕಾಣ್ತಿರ್ಬೇಕು ಡಬ್ಬಿ ಮಗ್ಲ ಸ್ಟೇಷ್ನರಿ ಮಗ್ಲ ಇಟ್ಟು ನೋಡಿ ಸ್ನೇಹಿತರೆ. ಸೀರೆ ಒಟ್ಟು ಮಡಿಚಿ ಮತ್ತು ಬಟ್ಟೆ ತಗೊಳ್ಳಿಲ್ಲ ಸ್ನೇಹಿತರೆ. ಒಟ್ಟು ಬಟ್ಟೆ ಮಡ್ಸ್ಕೊಂಬಂದೆ. ಇನ್ನು ಸೀರೆ ಜಂಪರ್ ಒಂದು ಮಡ್ಸೋದೈತೆ ಯೂಸ್ ಮಡ್ಸ್ಕೊಂಬಂದೆ. ಮತ್ತು ಮಳೆಗಿಳಿ ಆತ ರಾತ್ರಿ ಅಷ್ಟು ತೋದ್ಬಿಡ್ತಾರೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಒಂದು ಕಮೆಂಟ್ ಇತ್ತು, ರೇಷ್ಮಾ ಬಾಗೇವಾಡಿ ಸ್ಕಿನ್ ನೆಟ್ಟಿಂಗ್ ಕ್ರೀಮ್ ತೊಗೊಂಡಾರ ಅಮೌಂಟು ಹಾಕ್ಯಾರ ಸ್ನೇಹಿತರೆ. ಇವತ್ತು ಅವ್ರಿಗೆ ನಿನ್ನೆ ಅಮೌಂಟ್ ಹಾಕ್ಯಾರ, ಇವತ್ತು ಕಳಿಸಿ ಇವತ್ತು ಮತ್ತು ಹಾಕುತ್ತೇವೆ ಎಂದು ಹೇಳಿ ಸಿಸ್ಟರ್ ಅಂತ ಕಮೆಂಟ್ ಹಾಕ್ಯಾರ. ಬಳ್ಳಾರಿ ಜಿಲ್ಲೆ ಸಿರುಗುಂಪಿ ತಾಲೂಕು ಅಂತ ನೋಡಿ ಸ್ನೇಹಿತರೆ. ಬಳ್ಳಾರಿ ಜಿಲ್ಲೆ ಸಿರುಗುಂಪಿ ತಾಲೂಕು ಬಾಗೇವಾಡಿ ಗ್ರಾಮ ರೇಷ್ಮಾ ಸಿಸ್ಟರ್ ನೋಡಿ. ಅವರು ಕ್ರೀಮ್ ನೆಟ್ಟಿಂಗ್ ಕ್ರೀಮ್ ತರಿಸ್ಕೊಂಡಾರ. ಅವರು ಯೂಸ್ ಮಾಡಿಂದ ಹೇಳ್ತಾರೆ ಸ್ನೇಹಿತರೆ. ಹೋಗೈತೆ ಅದು ಆರ್ಡ್ರ್ ಬಂದಿತ್ತು. ಇನ್ನೂ 2-3 ಆರ್ಡ್ರ್ ಅದಾವೆ. ಅವ್ರು ಅಮೌಂಟ್ ಹಾಕಿಲ್ಲ, ಹಿಂಗಾಗಿ ನಾ ಕಳಿಸಿಲ್ಲ ಸ್ನೇಹಿತರೆ. ಇವರ ರೇಷ್ಮಾ ಸಿಸ್ಟರ್ ಒಬ್ಬರೇ ಅಮೌಂಟ್ ಹಾಕಿದ್ರು. ಅವರು ಕಳಿಸಿ ನೋಡಿ. ಅವರು ಪ್ಲೀಸ್ ರೇಷ್ಮಾ ಹೆಸರು ಹೇಳಿ ಸಿಸ್ಟರ್ ಪ್ಲೀಸ್ ಅಂತ ವಿಡಿಯೋದಾಗ ಹೇಳಿ ಅಂತ ಹೇಳಿದರು. ಅದಕ್ಕೆ ಅದನ್ನು ಬರ್ಕೊಂಡು ಸ್ನೇಹಿತರೆ. ಮತ್ತು ಲೇಟ್ ಆದ್ರೆ ಅಲ್ಲಿ ಅಂತ ಬರ್ಕೊಂಡು ಅವರಿಗೋಸ್ಕರ ವಿಡಿಯೋ ಮಾಡಿ ನೋಡಿ. ನಾನು ಕೂಡ ಮಾರಿ ತೊಗೊಂಬಂದು ಸ್ನೇಹಿತರೆ. ಕ್ರೀಮ್ ಹಚ್ಕೋಬೇಕು. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ನಿಮಗೆ ಯಾರಿಗಾದರೂ ಈ ಸ್ಕಿನ್ ನೆಟ್ಟಿಂಗ್ ಕ್ರೀಮ್ ಬೇಕಾದ್ರೆ ಹೇಳಿ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಕಪ್ಪು ಕಲೆ ಗುಳ್ಳೆ ಬಂಗು ಎಲ್ಲ ಹೋಗುತ್ತೆ ನೋಡಿ. ನೀವು ಕಪ್ಪಿಗಿದ್ರು ಬೆಳಗಾಗ್ತೀವಿ ಸ್ನೇಹಿತರೆ. ಗ್ಯಾರಂಟಿ ಯಾರಿಗೂ ಇಷ್ಟು ದಿನ ಕೊಟ್ಟಿರಲ್ಲ. ಇಲ್ಲಿ ಊರಲ್ಲಿ ಕೊಟ್ಟಿಲ್ಲ, ಮೋಸ ಆಗಿಲ್ಲ. ಮತ್ತು ಆರ್ಡ್ರನ್ನು 4-5 ಕ್ರೀಮ್ ಆರ್ಡ್ರ್ ಹೋಗ್ಯ ಸ್ನೇಹಿತರೆ, ಸುಳ್ಳಲ್ಲ. ಇವತ್ತು ಸಿಸ್ಟರ್ ಏನು ರೊಕ್ಕ ಅಮೌಂಟ್ ಹಾಕ್ಯಲ್ಲ ರೇಷ್ಮಾ ಸಿಸ್ಟರು, ಅವ್ರು ಹಿಡಿದು 5ನೇ ಕ್ರೀಮ್ ಆರ್ಡ್ರ್ ಹೋಗಿ ನೋಡಿ. ಇವತ್ತು ಕಳಿಸಿವಿ, ನಾಳೆಗಾರ ಹೋಗಿ ತಲುಪುತ್ತೆ ಸ್ನೇಹಿತರೆ ಅವ್ರಿಗೆ. ನಾಳೆಗೆ ಅವ್ರ ಕೈಲಿ ಹೋಗುತ್ತಾ. ಮತ್ತು ಮೊನ್ನೆ 3 ಮೊದಲೊಂದು ಇವತ್ತೊಂದು 5 ಕ್ರೀಮ್ ಹೋಗ್ಯ ಸ್ನೇಹಿತರೆ ಆರ್ಡ್ರ್. ನಿಮಗೆ ಯಾರಿಗಾದ್ರೂ ಬೇಕಾರೆ ನನ್ಗೆ ಕಮೆಂಟ್ ಹಾಕಿ, ನಾನು ನಿಮ್ಗೆ ವಾಟ್ಸಪ್ ನಂಬರ್ ಕೊಡ್ತೀನಿ. ಅಲ್ಲೆಲ್ಲ ಅಮೌಂಟ್ ಹಾಕಿ ಮೇನ್ ನೋಡಿ 210 ರೂಪಾಯಿದು ರೇಟ್. ಸ್ಕಿನ್ ನೆಟ್ಟಿಂಗ್ ರೇಟ್ 210.
42 ರೂಪಾಯಿ ಇದು ಪೋಸ್ಟಿನ ಚಾರ್ಜ್ ರೀ. ಬೇಕಾದ್ರೆ ಹೇಳಿ ಸ್ನೇಹಿತರೆ. ವೈಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಕ್ರೀಮು ಚೆನ್ನಾಗಿದೆ, ಹೆಚ್ಚಿಗೇನು ಹೇಳೋಕ್ಕಾಗಲ್ಲ, ಯೂಸ್ ಮಾಡಿದವರೇ ಹೇಳ್ತಾರೆ ಸ್ನೇಹಿತರೆ. ನಾನು ಕೂಡ ಯೂಸ್ ಮಾಡ್ತೀನಿ. ಒಂದಿನ ಹಚ್ಚೋದು ಒಂದಿನ ಬಿಡು ಮಾಡ್ರೆ ವೈಟ್ ಇದೀನಿ ರೀ. ಇಲ್ಲಿಕಂದ್ರೆ ನಾವು ಕಪ್ಪಾಯಿದ್ದೀವಿ, ಬೆಳಗಿಲ್ಲ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತು ನಾಳೆ ಸಿಗೋಣ. ಟೈಮ್ ಭಾಳ ಆಗೈತೆ ಸ್ನೇಹಿತರೆ. ನೋಡಿ ಇವತ್ತು ಇಟ್ಟು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೆ, ಇಟ್ಟರೆ ಮಾಡಿದ್ದೀನಿ ರೀ. ನಮ್ಗೆ ಆಗಲ್ಲ ಅಂದ್ಬಿಟ್ರೆ ಯಾವುದು ಆಗಲ್ಲ ಸ್ನೇಹಿತರೆ. ಅದಕ್ಕೆ ಮಾಡ್ಬೇಕು ಅನ್ನೋದು ಮನಸ್ಸಿತ್ತಂದ್ರೆ ಎಲ್ಲನೂ ಮಾಡ್ಬೋದು. ನನ್ನ ಕೈಲಿ ಆಗಲ್ಲ ಅಂತ ಕುಂತ್ರೆ ಏನೂ ಆಗಲ್ಲ ಸ್ನೇಹಿತರೆ. ಆಗುತ್ತಾ ಅಂತ ನೀವು ಮಾಡೋಕೆ ಚಾಲೂ ಮಾಡಿ, ಎಲ್ಲನೂ ಪಟ 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 ಕೆಲಸ ಆಗುತ್ತೆ ನೋಡಿ. 1:30 ಮುಕ್ಕೊಂಡು 4:15 ಎದ್ದಿರಿ. 4:15 ಅಂತ ರೊಟೀನ್ ಹೆಂಗೈತೆ, ಎಷ್ಟು ಸ್ಪೀಡ್ ಐತೆ ಅಂತ ನೋಡ್ಕೊಂಬಂದಿರಿ. ಇವಾಗ 11 ಗಂಟೆ ಆಗೈತೆ. ಮತ್ತು ನಾಳೆ ವೀಡಿಯೋದಾಗ ಸಿಗ್ತೀವಿ ಸ್ನೇಹಿತರೆ.